ಭಾರತೀಯ ಜೀನನ್ನು ಡಿಕೋಡ್ ಮಾಡಿದ ವ್ಯಕ್ತಿ ಡಾಕ್ಟರ್ ಕುಮಾರಸ್ವಾಮಿ ತಂಗರಾಜ್ 2026ರ ಪದ್ಮಶ್ರೀ ಪುರಸ್ಕೃತರು. ಜೀವನದ ಹಲವು ರೂಪಗಳಿಗೆ ತನ್ನೊಳಗೆ ನೆಲೆಗೊಂಡಿರುವ ಹೊಲದಲ್ಲಿ ಒಂದು ಚಿಕ್ಕ ಮಗುವಿನ ಮನಸ್ಸಿನೊಳಗೆ ಕುತೂಹಲದ ಮೊದಲ ಬೀಜಗಳು ಮೊಳಕೆಯೊಡೆದವು. ಈ ಕುತೂಹಲವು ಮುಂದುವರಿದು ಜೀವನದ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಕೀಲಿಕೈಯಾಯಿತು. ಆದರೆ ಅವರ ಯಾತ್ರೆ ತಮಿಳುನಾಡಿನ ಪ್ರಶಾಂತವಾದ ಹಳ್ಳಿ ಚೆಯ್ಯೂರಿನಿಂದ ಆರಂಭವಾಗಿ ಹೈದರಾಬಾದ್ನ ವೈಜ್ಞಾನಿಕ ಜಗತ್ತನ್ನು ತಲುಪಿತು. ಅಲ್ಲಿ ಅವರು ಭಾರತೀಯರ ಆನುವಂಶಿಕ ಕಥೆಯನ್ನು ಜಗತ್ತಿನ ಮುಂದಿರಿಸಿದರು ಮತ್ತು ಅದರ ಅದ್ಭುತ ವೈವಿಧ್ಯತೆಯನ್ನು ಅಧ್ಯಯನ ಮಾಡಿದರು. ನನಗೆ ಇಂದೂ ನೆನಪಿದೆ ಸರ್ಕಾರಿ ಶಾಲೆಯ ಆ ದಿನಗಳು. ಅಲ್ಲಿ ಸಂಪನ್ಮೂಲಗಳು ಬಹಳ ಸೀಮಿತವಾಗಿದ್ದವು. ಪ್ರಯೋಗ ಮಾಡಲು ಸ್ವತಃ ಹೊಲಕ್ಕೆ ಹೋಗಿ ಕಪ್ಪೆ ಮತ್ತು ಇಲಿಗಳನ್ನು ಹಿಡಿಯಬೇಕಾಗ್ತಿತ್ತು. ಜೀವಕೋಶ ಮತ್ತು ಆಣ್ವಿಕ ಜೀವಶಾಸ್ತ್ರ ಕೇಂದ್ರದಲ್ಲಿ ಸೆಂಟರ್ ಫಾರ್ ಸೆಲ್ಯುಲರ್ ಅಂಡ್ ಮಾಲಿಕ್ಯುಲರ್ ಬಯಾಲಜಿಯಲ್ಲಿ ನನ್ನ ಪ್ರಯಾಣವು 1993ರಲ್ಲಿ ಪ್ರಾರಂಭವಾಯಿತು. ಅಂದ್ರೆ ನಾನು ಮದ್ರಾಸ್ ವಿಶ್ವವಿದ್ಯಾಲಯದಿಂದ PhD ಮುಗಿಸುವ ಮೊದಲೇ. ನನ್ನ ವೈಜ್ಞಾನಿಕ ಪಯಣದ ಮೊದಲ ಪ್ರಮುಖ ಮೈಲಿಗಲ್ಲು ಬಂದಿದ್ದು ನನ್ನ ಟೀಮ್ ಮತ್ತು ನಾನು ಮಹತ್ವಪೂರ್ಣ ಆನುವಂಶಿಕ ಪುರಾವೆಯನ್ನು ಪ್ರಸ್ತುತಪಡಿಸಿದಾಗ. ಅಂದ್ರೆ ಅಂಡಮಾನ್ನ ಬುಡಕಟ್ಟು ಜನಾಂಗದವರು ಸುಮಾರು 65,000 ವರ್ಷಗಳ ಹಿಂದೆ ಆಫ್ರಿಕಾದಿಂದ ವಲಸೆ ಬಂದ ಮೊದಲ ಆಧುನಿಕ ಮಾನವರ ವಂಶಸ್ಥರಾಗಿದ್ದರು. ಇದು ಪ್ರಪಂಚದಾದ್ಯಂತ ಗಮನ ಸೆಳೆಯಿತು. ತಕ್ಷಣ ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ ಮತ್ತು ಕೇಂಬ್ರಿಡ್ಜ್ನಂತ ಪ್ರತಿಷ್ಠಿತ ಸಂಸ್ಥೆಗಳ ತಜ್ಞರು ಅವರೊಂದಿಗೆ ಕೆಲಸ ಮಾಡಲು ಮುಂದೆ ಬಂದರು. ಅವರ ಮುಂದಿನ ಸಂಶೋಧನೆಯು ನಮ್ಮ ವೈವಿಧ್ಯತೆಯ ಹೊರತಾಗಿಯೂ ಎಲ್ಲ ಭಾರತೀಯರು ಆಳವಾದ ಸಾಮಾನ್ಯ ತಿರುಳಿನಿಂದ ಸಂಪರ್ಕ ಹೊಂದಿದ್ದಾರೆ ಎಂಬುದನ್ನು ಸಾಬೀತುಪಡಿಸಿತು. ಇದು ನಮ್ಮ ವೈವಿಧ್ಯತೆಯಲ್ಲಿ ಏಕತೆಯ ನಿಜವಾದ ಗುರುತು. ಜನಸಂಖ್ಯೆಗೆ ಸಂಬಂಧಿಸಿದ ಆನುವಂಶಿಕ ಕಾಯಿಲೆಗಳ ಕುರಿತು ಅವರ ಸಂಶೋಧನೆಯು ಭವಿಷ್ಯದಲ್ಲಿ ಭಾರತೀಯರಲ್ಲಿ ಆನುವಂಶಿಕ ಕಾಯಿಲೆಗಳನ್ನು ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಡಾಕ್ಟರ್ ತಂಗರಾಜ್ ಹೇಳುತ್ತಾರೆ, ಪತ್ನಿಯ ಬೆಂಬಲವಿಲ್ಲದೆ ಇಷ್ಟೆಲ್ಲ ಯಶಸ್ಸು ಸಾಧ್ಯವಾಗುತ್ತಿರಲಿಲ್ಲ ಅಂತ. ದೇವರಿಗೆ ಅಭಾರಿಯಾಗಿದ್ದೇನೆ. ಅವರ ವರ್ಷಗಳ ಕಠಿಣ ಪರಿಶ್ರಮವನ್ನು ಒಂದೇ ವರ್ಷದಲ್ಲಿ 3 ಪ್ರತಿಷ್ಠಿತ ಪ್ರಶಸ್ತಿಗಳೊಂದಿಗೆ ಗುರುತಿಸಿದೆ. ನಾವಿಬ್ಬರು CSIR CCMBನಲ್ಲಿ ಕೆಲಸ ಮಾಡುತ್ತೇವೆ ಮತ್ತು 28 ಅದ್ಭುತ ವರ್ಷಗಳ ದಾಂಪತ್ಯ ಜೀವನ ನಡೆಸಿದ್ದೇವೆ. ಇಡೀ ಜಗತ್ತು ನಿದ್ದೆಯಲ್ಲಿದ್ದಾಗಲೂ ಅವರು ಪ್ರಯೋಗಾಲಯದಲ್ಲಿ ತಡರಾತ್ರಿಯವರೆಗೆ ಕೆಲಸ ಮಾಡುತ್ತಿದ್ದರು. ಈ ದಂಪತಿಗೆ 2 ಮಕ್ಕಳಿದ್ದಾರೆ ಮತ್ತು ಅವರ ಬಿಡುವಿಲ್ಲದ ವೇಳಾಪಟ್ಟಿಯ ಹೊರತಾಗಿಯೂ ಕುಟುಂಬಕ್ಕೆ ಸದಾ ಸಮಯ ನೀಡುವುದು ಅವರ ಆದ್ಯತೆಯಾಗಿದೆ. ನನ್ನ ಅನುಭವದ ಪ್ರಕಾರ ಯುವ ವಿಜ್ಞಾನಿಗಳು ಮತ್ತು ಇತರ ಕ್ಷೇತ್ರಗಳ ತಜ್ಞರೊಂದಿಗೆ ಕಷ್ಟಪಟ್ಟು ಜೊತೆಯಾಗಿ ಕೆಲಸ ಮಾಡಬೇಕು. ಅದುವೇ ಸಮಸ್ಯೆ ಪರಿಹಾರವನ್ನು ನಿಜವಾಗಿಯೂ ಆನಂದದಾಯಕ ಮತ್ತು ಪರಿಣಾಮಕಾರಿಯಾಗಿ ಮಾಡುತ್ತದೆ. ಇದರಿಂದ ದೇಶ